ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಒಂದು ಅದ್ಭುತವಾದ ಸ್ಥಳನ ತೋರ್ಸೋಕೆ ಹೋಗ್ತಾ ಇದ್ದೀನಿ ಇವತ್ತು ನಿಮಗೆ. ಸ್ನೇಹಿತರೆ, ಇದು ಬಂದ್ಬಿಟ್ಟು ವಾಣಿ ವಿಲಾಸ ಸಾಗರ. ಇದು ಬಂದು ಹಿರಿಯೂರು ತಾಲೂಕಿನಲ್ಲಿದೆ, ಚಿತ್ರದುರ್ಗ ಡಿಸ್ಟಿಕ್ಕು. ಭಾಳ ಅದ್ಭುತವಾದ ಸ್ಥಳ ಇದು. ನಮ್ಮ ಕರ್ನಾಟಕದ ಹಳೆಯ ಅಣೆಕಟ್ಟಿದು. ವೇದಾವತಿ ನದಿಗೆ ಅಡ್ಡಲಾಗಿ ಇದನ್ನು ಕಟ್ಟಲಾಗಿದೆ. ಇದಕ್ಕೆ ಮಾರಿ ಕಣಿವೆ ಅಂತಲೂ ಕರೀತಾರೆ. ಹಿರಿಯೂರಿಂದ ನಿಮಗೆ 20 ಕಿಲೋಮೀಟ್ರ್ ಇರುತ್ತೆ. ಹಿರಿಯೂರಿಂದ ನಿಮಗೆ 20 ಕಿಲೋಮೀಟ್ರ್ ದೂರದಲ್ಲಿದೆ. ಅದಕ್ಕಿಂತ ಮುಂದೆ ಇದೇನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಅದರಿಂದ ಒಂದು ಚಾನಲ್ನಿಂದ ನೀರು ಹರಿತಾ ಇರೋವಂಥ ಸ್ಥಳ. ಈ ವಾಣಿವಿಲಾಸ ಸಾಗರದಲ್ಲಿ ಇದು 2025ರಲ್ಲಿ ಕೋಡಿ ಬಿದ್ದಿದೆ ಅಂತ ಹೇಳಿದ್ರೆ ಓವರ್ಫ್ಲೋ, ನೀರು ತುಂಬಿಟ್ಟು ಡ್ಯಾಮಿಂದ ತುಂಬಿ ಹರಿದು ಬರ್ತಾ ಇದೆ. ಇದು ಒಂದು ನಿಮಗೇನು ತೋರಿಸ್ತಿದೆಯಲ್ಲ, ಇದು ಒಂದು ಚಾನಲಿಂದ ನೋಡಿ ಹೀಗೆ ಮೈ ತುಂಬಿ ಹರಿತಾ ಇದೆ. ಈ ಅಕ್ಟೋಬರ್ ತಿಂಗಳಲ್ಲಿ ಇದು ಈ ರೀತಿ ಹರಿಯೋದಿಲ್ಲ. ಈ ವರ್ಷ ಮಳೆಯಿಂದ, ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ, ಆಮೇಲೆ ಭದ್ರಾ ನೀರು ಇಲ್ಲಿ ಬಂದು ಸೇರೋದ್ರಿಂದ ಈ ಅಣೆಕಟ್ಟೆಯಲ್ಲಿ ಕೋಡಿ ಬಿದ್ದಿದೆ. ಒಂದು ಸತಿ ನೋಡುವಂಥ ಸ್ಥಳ ಸ್ನೇಹಿತರೆ. ಬೆಂಗಳೂರಿಂದ ನಿಮಗೆ 130 ಕಿಲೋಮೀಟ್ರು ಆಗುತ್ತೆ. ಚಿತ್ರದುರ್ಗದಿಂದ ಬರ್ತೀನಿ ಅಂತ ಹೇಳಿದ್ರೆ ನಿಮಗೆ 55 ಕಿಲೋಮೀಟ್ರು ದೂರದಲ್ಲಿದೆ. ಹೀಗೆ ನೀರು ಅಕ್ಟೋಬರ್ ತಿಂಗಳಲ್ಲಿ ಕೋಡಿ ಬಿದ್ದು ಒಂದು ಚಾನಲಿಂದ ಈಗ ಹೋಗ್ತಿರೋ ಸ್ಥಳ ನಿಮಗೆ ತೋರಿಸ್ತಾ ಇರೋದು. ಇನ್ನು ಮುಂದೆ ಮಾರಿ ಕಣಿವೆ ಡ್ಯಾಮ್ ಏನಂತೀವಿ, ವಾಣಿ ವಿಲಾಸ ಸಾಗರ ಏನು ನಿಮಗೆ ಡ್ಯಾಮ್ನ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಇದು ಮೊದಲನೇ ಭಾಗ. ಇದು ಬಂದು ನಮ್ಮ ಹಳೆಯ 1907ರಲ್ಲಿ ಈ ಡ್ಯಾಮು ಕಂಪ್ಲೀಟ್ ಆಗಿದೆ. ಇದರಿಂದ ಸುತ್ತಮುತ್ತ ನೋಡಿ ಸ್ನೇಹಿತರೆ, ಹೀಗೆ ನೀರು ಸ್ಟೋರೇಜ್ ಮಾಡಿಬಿಟ್ಟು ಡ್ಯಾಮಿಂದ ಸುತ್ತಮುತ್ತ ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ, ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಸುತ್ತಮುತ್ತ ಜನರಿಗೆ ನೀರಿನ ಸಹಾಯ ಆಗುತ್ತೆ. ಕುಡಿಯೋ ನೀರಿಗೆ ಇದನ್ನು ಬಳಸ್ತಾರೆ. ಆಮೇಲೆ ವ್ಯವಸಾಯಕ್ಕೆ ಈ ನೀರನ್ನ ಬಳಸ್ತಾ ಹೋಗ್ತಾರೆ. ಭಾಳ ಅದ್ಭುತವಾದ ಸ್ಥಳ ಈ ವಾಣಿ ವಿಲಾಸ ಸಾಗರ. ಒಂದು ಸತಿ ನೀವೇನಾದರೂ ಚಿತ್ರದುರ್ಗ ಕಡೆ ಬಂದಾಗ ಚಿತ್ರದುರ್ಗದ ಕೋಟೆ ಮತ್ತು ಈ ವಾಣಿ ವಿಲಾಸ ಸಾಗರ ನಿಮಗೆ ನೋಡುವಂಥ ಸ್ಥಳ. ಒಂದು ದಿವಸ ನೀವು ನೋಡ್ಬೋದು. ಇದು ಈ ಡ್ಯಾಮ್ ಇದೆಯಲ್ಲ, ನಮ್ಮ ಮಹಾರಾಜರ ಕಾಲದಲ್ಲಿ ಅವರ ಇದರಲ್ಲಿ ಆಗಿದ್ದು. ನೋಡಿ ಸ್ನೇಹಿತರೆ, ನನ್ನ ಹಿಂದೆ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಮಾರಿ